ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನು ತಂದಿದ್ದೀನಿ ಅಂದ್ರೆ ನಿಜವಾಗ್ಲೂ ತುಂಬಾನೇ ಸೂಪರ್ ಆಗಿರುವ ಮೂವಿ, ತುಂಬಾ ಡಿಫರೆಂಟ್ ಆದ ಕತೆ. ಸೊ ನಿಮ್ಮ ಎಲ್ಲರಿಗೂ ಖಂಡಿತ ಈ ಮೂವಿ ಇಷ್ಟ ಆಗೇ ಆಗುತ್ತೆ. ಏನು ಇಲ್ಲ, ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಒಂದೇ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ಏನೊಂದು ಡಿಫರೆನ್ಸ್ ಅಂದ್ರೆ ಇಬ್ಬರುವೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಬದುಕ್ತಾ ಇರ್ತಾರೆ, ಬೇರೆ ಬೇರೆ ಸಮಯ ಕಾಲದಲ್ಲಿ ಬದುಕ್ತಾ ಇರ್ತಾರೆ. ಅಂದ್ರೆ ನಮ್ಮ ಹೀರೋ 1999ರಲ್ಲೂ, ನಮ್ಮ ಹೀರೋಯಿನ್ 2018ರಲ್ಲೂ ಬದುಕ್ತಾ ಇರ್ತಾರೆ. ಅದು ಹೇಗೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಬದುಕ್ತಾ ಇರೋರು ಇಬ್ಬರುವೆ ಒಂದೇ ಮನೆಯಲ್ಲಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಬದುಕೋಕೆ ಸಾಧ್ಯ ಅಂತ ನೀವು ಕೇಳಿದ್ರೆ, ಅದು ಹೇಗೆ ಅಂದ್ರೆ ಆ ಮನೆಯಲ್ಲಿ ಒಂದು ಡೋರ್ ಅನ್ನು ಓಪನ್ ಮಾಡಬೇಕಾದ್ರೆ ಅದು 1999ಕ್ಕೆ ಹೋಗುತ್ತೆ, ಇನ್ನೊಂದು ಡೋರ್ ಅನ್ನು ಓಪನ್ ಮಾಡಿದ್ರೆ 2018 ಸಮಯಕ್ಕೆ ಹೋಗುತ್ತೆ. ಹಾಗಾದ್ರೆ ಮೂವಿ ಹೇಗಿರ್ಬಹುದು ಅಂತ ನೀವೇ ಯೋಚನೆ ಮಾಡಿ ನೋಡಿ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೇಗೆ ಮೀಟ್ ಆಗ್ತಾರೆ, ಹೇಗೆ ಲವ್ ಮಾಡ್ತಾರೆ, ಅವರ ಲೈಫ್ ಅಲ್ಲಿ ಎಂತಹ ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತುಂಬಾನೇ ಸೂಪರ್ ಆಗಿ ಹೇಳಿರುವ ಮೂವಿನೇ ಹೌ ಲಾಂಗ್ ವಿಲ್ ಐ ಲವ್ ಯು. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಶಾಂಘಾಯ್ ಅಂತ ಒಬ್ಬಳು ಹುಡುಗಿಯನ್ನ ನಮಗೆ ತೋರಿಸ್ತಾರೆ. ಇವಳೇನೆ ಈ ಮೂವಿಯ ಹೀರೋಯಿನ್. ಸೊ ನಮ್ಮ ಹೀರೋಯಿನ್ಗೆ 12 ವರ್ಷ ಇರ್ಬೇಕಾದ್ರೇನೆ ಅವಳ ತಂದೆ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಡ್ತಾರೆ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಅವಳು ಹುಟ್ಟಿ ಬೆಳೆದಿದ್ದ ಮನೆಯನ್ನ ಮಾರಿಬಿಟ್ಟು ಬೇರೆ ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗೋ ತರ ಆಗ್ಬಿಡುತ್ತೆ. ಸ್ವಲ್ಪ ವರ್ಷಗಳ ನಂತರ ನಮ್ಮ ಹೀರೋಯಿನ್ ಇವಾಗ ಚೆನ್ನಾಗಿ ಬೆಳೆದಾಯ್ತು, ಯಾವುದೋ ಒಂದು ಕಂಪನಿಯಲ್ಲಿ ಒಂದು ಕೆಲಸದಲ್ಲಿ ಇರ್ತಾ ಇದ್ದಾಳೆ. ಸೊ ನಮ್ಮ ಹೀರೋಯಿನ್ ಅವಳ ಏಮ್ ಏನು ಅಂದ್ರೆ ಅವಳು ಚಿಕ್ಕ ವಯಸ್ಸಿನಲ್ಲಿ ಒಂದು ಮನೆಯಲ್ಲಿ ಬದುಕಿರ್ತಾಳೆ ಅಲ್ವಾ, ಆ ಮನೆಯನ್ನ ಮತ್ತೆ ಹೇಗಾದ್ರೂ ಕಷ್ಟಪಟ್ಟು ತಗೋಬೇಕು ಅನ್ನೋದೇ ನಮ್ಮ ಹೀರೋಯಿನ್ ಅವಳ ಏಮ್. ಆದ್ರೆ ನಮ್ಮ ಹೀರೋಯಿನ್ ಸಂಪಾದನೆ ಮಾಡುವ ಹಣ ಅವಳಿಗೇನೆ ಸಾಕಾಗೋದಿಲ್ಲ. ಅದು ಮಾತ್ರ ಇಲ್ಲ, ಅವಳು ಮಾಡ್ತಾ ಇರುವ ಕೆಲಸ ಅವಳಿಗೆ ಒಂದು ಚೂರು ಇಷ್ಟನೇ ಆಗಲ್ಲ, ಆದ್ರೂ ಪರವಾಗಿಲ್ಲ ಅಂತ ಮಾಡ್ತಾ ಇರ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಇನ್ನೊಂದು ಕಡೆ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಇವನೇನೆ ಈ ಮೂವಿಯ ಹೀರೋ. ಸೊ ನಮ್ಮ ಹೀರೋ ಈ ಹೋಮ್ ಡಿಸೈನ್ ಎಲ್ಲ ಮಾಡ್ತಾರಲ್ಲ ಅಂತಹದೊಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾನೆ. ಇವಾಗ ಕೂಡ ಒಬ್ಬರು ಇನ್ವೆಸ್ಟರ್ ಹತ್ರ ಆ ಲ್ಯಾಂಡ್ ಡಿಸೈನ್ ಬಗ್ಗೆ ತೋರ್ಸೋದಕ್ಕಾಗಿ ಬಂದಿರ್ತಾನೆ. ಆದ್ರೆ ಆ ಇನ್ವೆಸ್ಟರ್ ನಮ್ಮ ಹೀರೋಗೆ ಒಂದು ಚೂರು ಮರ್ಯಾದೆನೇ ಕೊಡದೆ ಅಲ್ಲಿಂದ ಅವರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ನಮ್ಮ ಹೀರೋ ಟಯರ್ಡ್ ಆಗಿ ಅವನ ಮನೆಗೆ ಹೋಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅದೇ ತರ ಟಯರ್ಡ್ ಆಗಿ ಅವಳ ಮನೆಗೆ ಹೋಗೋ ರೀತಿ ತೋರಿಸ್ತಾರೆ. ಇದರಲ್ಲಿ ಕಾಮಿಡಿ ಮತ್ತೆ ಕನ್ಫ್ಯೂಷನ್ ಏನು ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಂದೇ ಅಪಾರ್ಟ್ಮೆಂಟ್ ಸೇಮ್ ಮನೆಗೆ ಬರ್ತಾರೆ. ಅದು ಹೇಗೆ ಅಂದ್ರೆ ನಮ್ಮ ಹೀರೋ 1999ರ ಕಾಲ ಸಮಯದಲ್ಲಿ ಇರ್ತಾನೆ ಆ ಮನೆಯಲ್ಲಿ. ಆದ್ರೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಅದೇ ಮನೆಯಲ್ಲಿ 2018ರ ಟೈಮ್ ಲೈನ್ ಅಲ್ಲಿ ಇರ್ತಾ ಇದ್ದಾರೆ. ಅದು ಹೇಗೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಇರ್ತಾ ಇರೋರು ಒಂದೇ ಮನೆಯಲ್ಲಿ ಒಂದೇ ಸಮಯದಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಅಂತ ನಾವು ನೋಡ್ಬೇಕಾದ್ರೆ ನಮಗೆ ಏನುವೇ ಅರ್ಥ ಆಗಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಈ ಕಡೆ ನಮ್ಮ ಹೀರೋಯಿನ್ ಬಾತ್ರೂಮ್ ಅಲ್ಲಿ ಚೆನ್ನಾಗಿ ಸ್ನಾನ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಕಿಚನ್ ಅಲ್ಲಿ ಅಡುಗೆ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅದಕ್ಕಾಗಿ ವೆಜಿಟೇಬಲ್ಸ್ ಎಲ್ಲವನ್ನು ಕಟ್ ಮಾಡಿ ಸಿಂಕ್ ಅಲ್ಲಿ ಹಾಕಿ ತೊಳಿತಾ ಇರ್ತಾನೆ. ಆವಾಗ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ನಮ್ಮ ಹೀರೋಯಿನ್ ಸ್ನಾನ ಮಾಡ್ತಾ ಇದ್ದಾಳೆ ಅಲ್ವಾ, ಅವಳ ಬಾತ್ ಟಬ್ ಅಲ್ಲಿ ಬರೀ ವೆಜಿಟೇಬಲ್ಸ್ ಆಗಿ ಬರುತ್ತೆ. ಇನ್ನೊಂದು ಕಡೆ ಈ ಕಡೆ ನಮ್ಮ ಹೀರೋ ವೆಜಿಟೇಬಲ್ಸ್ ಅನ್ನು ತೊಳಿತಾ ಇರ್ಬೇಕಾದ್ರೆ ಆ ಸಿಂಕ್ ಇಂದ ನಮ್ಮ ಹೀರೋಯಿನ್ ಅವಳ ಡ್ರೆಸ್ ಸಿಗುತ್ತೆ ನಮ್ಮ ಹೀರೋಗೆ. ಇದನ್ನ ನೋಡುವ ನಮ್ಮ ಹೀರೋ ಮತ್ತೆ ಹೀರೋಯಿನ್ಗೆ ಏನು ಅಂತಾನೆ ಗೊತ್ತಾಗ್ಲಿಕ್ಕೆ ಬರ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾರೆ. ಏನಿದು ಸಡನ್ ಆಗಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ರೀತಿ ಡಿಫ್ರೆಂಟ್ ಆಗಿ ನಡೀತಾ ಇದೆಯಲ್ಲ ಅಂತ ಕನ್ಫ್ಯೂಷನ್ ಆಗೋಗ್ತಾರೆ. ಆದ್ರೂ ಇಬ್ಬರುವೆ ತುಂಬಾನೇ ಟಯರ್ಡ್ ಆಗಿರೋದ್ರಿಂದ ಅವತ್ತು ರಾತ್ರಿ ಅವರವರ ಬೆಡ್ಗೆ ಬಂದು ಮಲ್ಕೋತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಚೆನ್ನಾಗಿ ನಮ್ಮ ಹೀರೋ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವನ ಕಪಾಲಕ್ಕೆ ಪಟಾರ್ ಅಂತ ಯಾರೋ ಹೊಡಿತಾರೆ. ಯಾರು ಅಂತ ನೋಡಿದ್ರೆ ನಿದ್ದೆ ಮಾಡ್ತಾ ಇರುವ ನಮ್ಮ ಹೀರೋಯಿನ್ ಗೊತ್ತಿಲ್ಲದೆ ನಮ್ಮ ಹೀರೋ ಕಪಾಲಕ್ಕೆ ನಿದ್ದೆ ಗನ್ನಲ್ಲಿ ಹೊಡೆದು ಬಿಟ್ಟಿದ್ದಾಳೆ. ಸೊ ಆವಾಗಲೇ ಆ ರೂಮ್ ಅನ್ನು ತೋರಿಸ್ತಾರೆ. ನಮ್ಮ ಹೀರೋ ಅವನ ರೂಮು ನಮ್ಮ ಹೀರೋಯಿನ್ ಅವರ ರೂಮ್ ಮರ್ಜ್ ಆಗ್ಬಿಟ್ಟಿರುತ್ತೆ. ಅದು ಸ್ಟಾರ್ಟಿಂಗ್ ಇಂದ ಇವಾಗ ದೊಡ್ಡ ರೂಮ್ ಆಗೇ ಇರ್ತಾ ಇದೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಮತ್ತೆ ಹೀರೋಯಿನ್ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ಅದ್ರಲ್ಲೂ ನಮ್ಮ ಹೀರೋಯಿನ್ ನಮ್ಮ ಹೀರೋಗೆ ಹಾಕಿ ಸರಿಯಾಗಿ ಹೊಡಿತಾ ಇರ್ತಾಳೆ, ಮನೆ ಒಳಗಡೆ ಕಳ್ಳ ಬಂದ್ಬಿಟ್ಟಿದ್ದಾನೆ ಅಂತ. ಆದ್ರೆ ಇವಾಗ್ಲೇನೆ ಅವರ ಇಬ್ಬರ ರೂಮು ಕೊಲಾಪ್ಸ್ ಆಗಿರೋದನ್ನ ನೋಡ್ತಾರೆ ಹೀರೋ ಮತ್ತೆ ಹೀರೋಯಿನ್. ಸೊ ಆವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಫಟ್ ಅಂತ ಅವನ ರೂಮಿನ ಕಿಟಕಿಯನ್ನ ಯೂಸ್ ಮಾಡಿ ಹೊರಗಡೆ ನೋಡ್ಬೇಕಾದ್ರೆ ಜೋರಾಗಿ ಮಳೆ ಬರೋದಕ್ಕೆ ರೆಡಿ ಆಗಿರೋ ರೀತಿ ಕ್ಲೌಡಿ ಆಗಿರ್ತಾ ಇರುತ್ತೆ ಸ್ಕೈ. ಈ ಕಡೆ ನಮ್ಮ ಹೀರೋಯಿನ್ ತಕ್ಷಣ ಅವಳ ಕಿಟಕಿಯಲ್ಲಿ ಹೋಗಿ ಹೊರಗಡೆ ನೋಡ್ಬೇಕಾದ್ರೆ ನೋಡಿದ್ರೆ ಚೆನ್ನಾಗಿ ಬಿಸಿಲು ಹೊಡಿತಾ ಇರುತ್ತೆ. ಆವಾಗ ತಕ್ಷಣ ನಮ್ಮ ಹೀರೋ ಅವನ ಮನೆಯ ಮೇನ್ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಬಂದು ನೋಡ್ಬೇಕಾದ್ರೆ ಅವನಿಗೆ ಯಾವುದೇ ರೀತಿಯ ಡಿಫರೆನ್ಸ್ ಕಾಣ್ತಾ ಇಲ್ಲ. 1999ರ ಟೈಮ್ ಲೈನ್ ನಡೀತಾ ಇರುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಆ ದಾರಿಯಿಂದ ಹೊರಗಡೆ ಬಂದು ನೋಡ್ಬೇಕಾದ್ರೆ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಮ್ಮ ಹೀರೋಯಿನ್ ಬದುಕ್ತಾ ಇದ್ದಿದ್ದು 2018ರ ಟೈಮ್ ಲೈನ್ ಅಲ್ವಾ. ಇವಾಗ 1998ರ ವರ್ಷವನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆದ್ರಿಂದ ಹೆದರ್ಕೊಂಡು
ಮನೆ ಒಳಗಡೆ ಓಡಿ ಬಂದು ಡೋರ್ ಅನ್ನ ಕ್ಲೋಸ್ ಮಾಡ್ಕೋತಾಳೆ. ಆದ್ರೂ ಇದೆಲ್ಲ ಕನಸಾಗೆ ಇರಬೇಕು ಅಂತ ನಮ್ಮ ಹೀರೋಯಿನ್ ಅವಳ ಅಪಾರ್ಟ್ಮೆಂಟ್ ಅಲ್ಲಿ ಇರುವ ಮೇನ್ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬಂದು ನೋಡ್ತಾಳೆ. ಆವಾಗ 2018 ಟೈಮ್ ಲೈನ್ ನಡೀತಾ ಇರುತ್ತೆ. ಆವಾಗ ತಕ್ಷಣ ನಮ್ಮ ಹೀರೋ ಆ ದಾರಿಯಿಂದ ಹೊರಗಡೆ ಬಂದು ನೋಡ್ಬೇಕಾದ್ರೆ ಅದನ್ನ ನೋಡಿ ಅವನು ತುಂಬಾನೇ ಶಾಕ್ ಆಗ್ತಾನೆ. ಯಾಕೆ ಅಂದ್ರೆ ಅವನು 1999 ಟೈಮ್ ಲೈನ್ ಅಲ್ಲಿ ತಾನೇ ಇರ್ತಾ ಇದ್ದಿದ್ದು. ಇವಾಗ ಈ 2018 ತುಂಬಾನೇ ಟೆಕ್ನಾಲಜೀಸ್ ತುಂಬಾನೇ ಅಡ್ವಾನ್ಸ್ ಆಗಿ ಇರೋದನ್ನ ನೋಡಿ ಹೆದರ್ಕೊಂಡು ಗಾಬರಿಯಾಗಿ ಮನೆ ಒಳಗಡೆ ಓಡಿ ಬಂದು ಡೋರ್ ಅನ್ನ ಕ್ಲೋಸ್ ಮಾಡ್ಕೋತಾನೆ. ಇವಾಗ್ಲೇನೆ ಇಬ್ಬರಿಗೂ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಇವರಿಬ್ಬರು ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ಇರ್ತಾ ಇದ್ದಾರೆ, ಆದ್ರೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಇರ್ತಾ ಇರೋದನ್ನ ಅರ್ಥ ಮಾಡ್ಕೋತಾರೆ. ಆವಾಗ ಸಡನ್ ಆಗಿ ನಮ್ಮ ಹೀರೋಯಿನ್ ಅವನ ಕಪಾಳಕ್ಕೇನೆ ಪಟಾರ್ ಅಂತ ಹೊಡಿತಾಳೆ. ಒಡಿಸ್ಕೊಂಡ ನಮ್ಮ ಹೀರೋ ನೋವನ್ನ ತಡ್ಕೊಳ್ಳೋಕೆ ಆಗದೆ ಏನಕ್ಕೆ ಮೇಡಮ್ ನನ್ನನ್ನ ಹೊಡೆದ್ರಿ ಅಂತ ಕೇಳ್ಬೇಕಾದ್ರೆ ಇಲ್ಲ ಸರ್ ಇದು ಕನಸ ಅಂತ ಚೆಕ್ ಮಾಡ್ದೆ, ಅದಕ್ಕಾಗಿ ನಿಮ್ಮನ್ನ ಹೊಡೆದು ಟ್ರೈ ಮಾಡ್ದೆ ಅಂತ ಹೇಳ್ಬೇಕಾದ್ರೆ ಸರಿ ಮೇಡಮ್ ಆಯ್ತು ಅಂತ ನಮ್ಮ ಹೀರೋ ಸುಮ್ನೆ ಬಿಟ್ಬಿಡ್ತಾವನೆ. ಆಮೇಲೆ ನಾವಿಬ್ಬರು ಏನಕ್ಕಾಗಿ ಜಗಳ ಮಾಡ್ಕೋಬೇಕು, ಈ 2 ಮೈನ್ ಡೋರ್ ಅನ್ನು ನಾವಿಬ್ಬರು ಸೇಮ್ ಟೈಮ್ ಗೆ ಓಪನ್ ಮಾಡಿ ಬಿಡೋಣ ಅಂತ ಹೇಳ್ಬಿಟ್ಟು ಅವರವರ ಸೈಡ್ ಅಲ್ಲಿ ಇರುವ ಮೈನ್ ಡೋರ್ ಅನ್ನ ಇಬ್ಬರಿಗೆ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ರೀತಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಆ ಜಾಗದಲ್ಲಿ ಅರ್ಥಕ್ವೇಕ್ ಬಂದ ರೀತಿ ಆಗುತ್ತೆ. ಆ 2 ರೂಮ್ ಇನ್ನ ಕೂಡ ಮರ್ಜ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇವಾಗ್ಲೇನೆ ಇವರಿಬ್ಬರಿಗೂ ಅರ್ಥ ಆಗ್ಲಿಕ್ಕೆ ಬರುತ್ತೆ ಈ 2 ಮೈನ್ ಡೋರ್ ಅನ್ನು ನಾವಿಬ್ಬರು ಅಟ್ ಎ ಟೈಮ್ ಅಲ್ಲಿ ಓಪನ್ ಮಾಡೋಕೆ ಆಗಲ್ಲ ಅಂತ. ಅದು ಮಾತ್ರ ಇಲ್ಲ, ಇವಾಗ್ಲೇನೆ ನಮ್ಮ ಹೀರೋಯಿನ್ ಗೆ ಒಂದು ವಿಷಯ ನೆನಪಾಗುತ್ತೆ. ನಮ್ಮ ಹೀರೋನ ಟೈಮ್ ಲೈನ್ ಯಾವುದು 1999 ಅಲ್ವಾ? ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಅವರ ತಂದೆ ಜೀವಂತವಾಗಿ ತಾನೇ ಇದ್ದಿರ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಹೀರೋ ಹತ್ರ ನಾನು ನಮ್ಮ ತಂದೆಯವರನ್ನು ನೋಡ್ಬೇಕು, ಅವರ ಹತ್ರ ಮಾತಾಡಬೇಕು, ಸೊ ನೀನು ನಿನ್ನ ಮೇನ್ ಡೋರ್ ಅನ್ನು ಓಪನ್ ಮಾಡಿ ಆ ಟೈಮ್ ಲೈನ್ ಒಳಗಡೆ ನನ್ನನ್ನ ಕರ್ಕೊಂಡು ಹೋಗು ಅಂತ ಕೇಳ್ಕೋಬೇಕಾದ್ರೆ ಸರಿ ಅಂತ ನಮ್ಮ ಹೀರೋನು ಡೋರ್ ಅನ್ನು ಓಪನ್ ಮಾಡಿ ಹೀರೋಯಿನ್ ಅನ್ನ ಆ ಟೈಮ್ ಲೈನ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಆ ಟೈಮ್ ಲೈನ್ ಗೆ ನಮ್ಮ ಹೀರೋಯಿನ್ ಬಂದಿದ್ದ ತಕ್ಷಣ ಅವರ ತಂದೆಯನ್ನು ನೋಡ್ಬೇಕು ಅಂತ ಬೇಗ ಹೋಗ್ತಾಳೆ. ಅವರ ಹಳೆ ಮನೆಗೆ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ನಮ್ಮ ಹೀರೋಯಿನ್ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿ ಇರುವ ನಮ್ಮ ಹೀರೋಯಿನ್ ಜೊತೆ ಆಟ ಆಡ್ತಾ ಇರ್ತಾರೆ. ಇದನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ತಕ್ಷಣ ಅವರ ತಂದೆ ಹತ್ರ ಮಾತಾಡೋಣ ಅಂತ ಬೇಗ ಅವರ ಹತ್ರ ಹೋಗ್ತಾಳೆ. ಆದ್ರೆ ಆ ರೀತಿ ಹತ್ರ ಹೋಗಿದ ತಕ್ಷಣ ಅಲ್ಲಿ ಭೂಕಂಪ ಆಗೋ ರೀತಿ ಶೇಕ್ ಆಗ್ಬಿಡುತ್ತೆ ಭೂಮಿನೇ. ಸೊ ನಮ್ಮ ಹೀರೋಯಿನ್ ಅವರ ಕೈಯಲ್ಲಿ ಅವರ ತಂದೆ ಹತ್ರ ಕೂಡ ಹೋಗೋಕೆ ಆಗಲ್ಲ. ಆದ್ರಿಂದ ತುಂಬಾ ಕೋಪ ಮಾಡ್ಕೊಂಡು ಮತ್ತೆ ಮನೆಗೇನೆ ಬಂದ್ಬಿಡ್ತಾಳೆ. ಈ ಸಮಯದಲ್ಲಿ ನಮ್ಮ ಹೀರೋಯಿನ್ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ಇವಾಗ ನಾನು ನನ್ನ ಟೈಮ್ ಲೈನ್ ಒಳಗಡೆ ನಿನ್ನನ್ನ ಕರ್ಕೊಂಡು ಹೋಗಿದ್ದೆ ಅಲ್ವಾ, ಅದೇ ರೀತಿನೇ ನಿನ್ನ ಟೈಮ್ ಲೈನ್ ಒಳಗಡೆ ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಅವಳ ಟೈಮ್ ಲೈನ್ ಅಲ್ಲಿ ಇರ್ತಾ ಇರುವ ಒಂದು ಅಡ್ವಾನ್ಸ್ ಆದ ಲ್ಯಾಪ್ಟಾಪ್ ಅನ್ನ ತಗೊಂಡು ಹೀರೋ ಕೈಗೆ ಕೊಡ್ಬೇಕಾದ್ರೆ ಹೀರೋ ಲ್ಯಾಪ್ಟಾಪ್ ಅನ್ನ ತಗೊಂಡು ನೋಡಿ ತುಂಬಾನೇ ಶಾಕ್ ಆಗ್ತಾವನೆ, ಆಶ್ಚರ್ಯವಾಗಿ ನೋಡ್ತಾ ಇರ್ತಾವನೆ. ಯಾಕೆ ಅಂದ್ರೆ ನಮ್ಮ ಹೀರೋ ಅವನ ಟೈಮ್ ಲೈನ್ ಅಲ್ಲಿ ಬರೀ ದೊಡ್ಡ ಕಂಪ್ಯೂಟರ್ಸ್ ಗಳು ತಾನೇ ಇರ್ತಾ ಇತ್ತು. ಸೊ ಇದನ್ನೆಲ್ಲ ನಮ್ಮ ಹೀರೋ ನೋಡ್ಬಿಟ್ಟು ಇದು ನನ್ನ ಫ್ಯೂಚರ್ ತಾನೇ, ಹಾಗಾದ್ರೆ ಫ್ಯೂಚರ್ ಅಲ್ಲಿ ನಾನು ಹೇಗಿರ್ತೀನಿ ಅನ್ನೋದನ್ನ ನೋಡ್ಬೇಕು ಅಂತ ನಮ್ಮ ಹೀರೋ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಹೆಸರನ್ನ ಹಾಕಿ ಚೆಕ್ ಮಾಡಿ ನೋಡ್ತಾವನೆ. ಆ ರೀತಿ ಸರ್ಚ್ ಮಾಡಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋ ಅವನ ಸುತ್ತ ದೊಡ್ಡದಾಗಿ ಭೂಕಂಪ ಆಗೋ ರೀತಿ ಶೇಕ್ ಆಗುತ್ತೆ. ಸೊ ಈ ಸಮಯದಲ್ಲಿ ನಮ್ಮ ಹೀರೋಯಿನ್ ಗೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ ನಮ್ಮ ಕೈಯಲ್ಲಿ ಫ್ಯೂಚರ್ ಅಲ್ಲಿ ಇರೋರಾಗ್ಲಿ ಪಾಸ್ಟ್ ಅಲ್ಲಿ ಇರೋರಾಗ್ಲಿ ಯಾರನ್ನು ನಮ್ಮ ಕೈಯಲ್ಲಿ ಕಾಂಟ್ಯಾಕ್ಟ್ ಮಾಡೋಕೆ ಆಗಲ್ಲ. ಅದನ್ನು ದಾಟಿ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಈ ರೀತಿ ಭೂಕಂಪ ಬರೋ ರೀತಿ ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಇಬ್ಬರ ಕೈಯಲ್ಲೂ ಸೇಮ್ ಟೈಮ್ ಅಲ್ಲಿ ಆ ಮೈನ್ ಡೋರ್ಸ್ ಗಳನ್ನ ಓಪನ್ ಮಾಡೋಕೆ ಆಗಲ್ಲ. ಅದು ಮಾತ್ರ ಇಲ್ಲ, ನಿನ್ನ ಮೈನ್ ಡೋರ್ ಅನ್ನ ನಿನ್ನ ಕೈಯಿಂದಾನೇ ಓಪನ್ ಮಾಡಬೇಕು, ಅದನ್ನ ಯೂಸ್ ಮಾಡಿ ಆ ಟೈಮ್ ಲೈನ್ ಒಳಗಡೆ ನಾನು ಬರೋಕೆ ಆಗುತ್ತೆ. ಅದೇ ತರ ನನ್ನ ಮೈನ್ ಡೋರ್ ಅನ್ನ ನಾನು ಮಾತ್ರನೇ ಓಪನ್ ಮಾಡೋಕೆ ಆಗುತ್ತೆ, ಅದನ್ನ ಯೂಸ್ ಮಾಡಿ ನೀನು ನನ್ನ ಟೈಮ್ ಲೈನ್ ಒಳಗಡೆ ಬರೋಕೆ ಆಗುತ್ತೆ ಅನ್ನೋ ತರ ನಮ್ಮ ಹೀರೋಯಿನ್ ಗೆ ಅರ್ಥವಾಗಿದ್ದ ವಿಷಯ ಎಲ್ಲವನ್ನು ಹೀರೋಗೆ ಹೇಳ್ಕೊಡ್ತಾಳೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ದೊಡ್ಡ ಸಾಹುಕಾರ ಮತ್ತೆ ಒಬ್ಬರು ಸೈಂಟಿಸ್ಟ್ ಇಬ್ಬರು ಒಂದು ಮೀಟಿಂಗ್ ಅನ್ನ ಹಾಕಿ ಮಾತಾಡ್ತಾ ಇರ್ತಾರೆ. ಆವಾಗ ಸೈಂಟಿಸ್ಟ್ ಏನನ್ನ ಹೇಳ್ತಾರೆ ಅಂದ್ರೆ ನಾವು ಆ ಡೈಮೆನ್ಷನ್ ಟೈಮ್ ಲೈನ್ ಅನ್ನ ಸೃಷ್ಟಿ ಮಾಡ್ಬಿಟ್ಟಿದೀವಿ, ಆದ್ರೆ ಆ ಟೈಮ್ ಲೈನ್ ನಮ್ಮ ಜಾಗಕ್ಕೆ ಬರ್ದೆ ಈ ಸಿಟಿಯಲ್ಲೇ ಎಲ್ಲೋ ಒಂದು ಜಾಗದಲ್ಲಿ ಸೃಷ್ಟಿಯಾಗಿದೆ. ಸೊ ಅದನ್ನ ನಾವು ಹೇಗಾದ್ರೂ ಕಂಡುಹಿಡಿಬೇಕು ಅಂತ ಆ ಬಿಸ್ನೆಸ್ ಮ್ಯಾನ್ ಹತ್ರ ಸೈಂಟಿಸ್ಟ್ ಹೇಳ್ಬೇಕಾದ್ರೆ ಆ ಬಿಸ್ನೆಸ್ ಮ್ಯಾನ್ ದೊಡ್ಡದಾಗಿ ಕೇರೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಆ ಬಿಸ್ನೆಸ್ ಮ್ಯಾನಿನ ಥಾಟ್ಸ್ ಎಲ್ಲವೂ ಈ ಟೈಮ್ ಲೈನ್ ಅನ್ನ ಸೃಷ್ಟಿ ಮಾಡಿರೋ ಮುಖಾಂತರ ತುಂಬಾ ಹಣವನ್ನ ಸಂಪಾದನೆ ಮಾಡಬೇಕು ಅನ್ನೋದು ಮಾತ್ರವೇ. ಸೊ ಆ ಮೀಟಿಂಗಿನ ಕೊನೆಯಲ್ಲಿ ಕೂಡ ಬಿಸ್ನೆಸ್ ಮ್ಯಾನಿನ ಮುಖವನ್ನ ನಮಗೆ ಒಂದು ಚೂರು ತೋರ್ಸೇ ಇರಲ್ಲ. ಹಾಗೆ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ, ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆ ನಿದ್ದೆನೆ ಬರ್ತಾ ಇಲ್ಲ. ಆವಾಗ ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ ನಮ್ಮ ತಂದೆಯವರು ತೀರೋಗಿದ್ರಿಂದಾನೇ ನಾನು ಈ ರೀತಿ ಕಷ್ಟ ಪಡ್ತಾ ಇದ್ದೀನಿ, ಯಾವಾಗೆಲ್ಲ ನನಗೆ ನಮ್ಮ ತಂದೆಯವರು ನೆನಪಾಗುತ್ತೋ ಆವಾಗೆಲ್ಲ ಅವರ ಕಾರ್ ಕೀಯನ್ನೇ ನೋಡ್ತಾ ಇರ್ತೀನಿ. ಅದು ಮಾತ್ರ ಇಲ್ಲ, ತುಂಬಾ ಸಾಲ ಆಗಿದ್ರಿಂದ ನನ್ನ ಚಿಕ್ಕ ವಯಸ್ಸಿನ ಮನೆ ಕೂಡ ಹೋಗ್ಬಿಡ್ತು, ಆದ್ರೆ ಹೇಗಾದ್ರೂ ಕಷ್ಟಪಟ್ಟು ಮತ್ತೆ ಆ ಮನೆಯನ್ನ ನಾನು ತಗೋತೀನಿ ಅಂತ ತುಂಬಾನೇ ಫೀಲ್ ಮಾಡಿ ಎಮೋಷನಲ್ ಆಗಿ ಹೇಳ್ಕೊತಾ ಇರ್ತಾಳೆ ಹೀರೋಯಿನ್. ಕಟ್ ಮಾಡಿದ್ರೆ ಬೆಳಗ್ಗೆ ಆಗುತ್ತೆ. ಆವಾಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಯಾವಾಗ್ಲೂ ಕೆಲಸಕ್ಕೆ ಹೋಗೋ ರೀತಿನೇ ರೆಡಿಯಾಗಿ ಅವರವರ ಟೈಮ್ ಲೈನ್ ಅಲ್ಲಿ ಕೆಲಸಕ್ಕೆ ಹೊರಡ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಅವಳ ಥಾಟ್ಸ್ ಏನು ಅಂದ್ರೆ ಅವಳ ಆಂಬಿಷನ್ ಏನು ಅಂದ್ರೆ ಒಬ್ಬ ದೊಡ್ಡ ಸಾಹುಕಾರನನ್ನ ಮದುವೆ
ಆಗ್ಬೇಕು. ಅದು ಮಾತ್ರ ಇಲ್ಲ, ಅದ್ರಲ್ಲೂ ಅವಳಿಗೆ ಒಂದು ಕಂಡೀಷನ್ ಇರ್ತಾ ಇದೆ. ಅದು ಏನು ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ಮದುವೆ ಮಾಡ್ಕೊಳ್ಳೋನು ಅವಳಿಗೆ ಆ ಹಳೆ ಮನೆಯನ್ನು ತಕ್ಕೊಡ್ಬೇಕಂತೆ. ಆವಾಗ್ಲೇನೆ ಇವಳು ಮದುವೆ ಆಗ್ತಾಳಂತೆ. ಈ ರೀತಿಯ ಕಂಡೀಷನ್ ಅಲ್ಲೇ ತುಂಬಾ ಹುಡುಗರ ಜೊತೆ ಡೇಟಿಂಗ್ ಎಲ್ಲ ಹೋಗಿರ್ತಾಳೆ ಹೀರೋಯಿನ್. ಆದ್ರೆ ನಮ್ಮ ಹೀರೋಯಿನ್ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಒಬ್ಬನು ಸಿಗಲಿಲ್ಲ. ಆದ್ರೆ ಹೀಗೆ ಇರ್ಬೇಕಾದ್ರೇನೆ ಒಂದು ದಿನ ನಮ್ಮ ಹೀರೋಯಿನ್ ಅವಳ ಕಂಡೀಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಒಬ್ಬ ದೊಡ್ಡ ಸಾವುಕಾರನನ್ನ ಹಿಡಿದು ಬಿಡ್ತಾಳೆ. ಅದಕ್ಕೆ ಆ ಸಾವುಕಾರ ಕೂಡ ನಮ್ಮ ಹೀರೋಯಿನ್ ಅವಳ ಕಂಡೀಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತಾವನೆ. ಆದ್ರೆ ಆ ಸಾವುಕಾರನನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗಿಂತ ತುಂಬಾನೇ ಏಜ್ ಆದವನ ರೀತಿ ಕಾಣ್ತಾ ಇರ್ತಾವನೆ. ಅದು ಮಾತ್ರ ಇಲ್ಲ, ಒಂದ್ ರೀತಿ ಮೆಂಟಲ್ ರೀತಿನೇ ಮಾತಾಡ್ತಾ ಇರ್ತಾವನೆ. ಆದ್ರೂ ಅವನೊಬ್ಬ ಸಾವುಕಾರ ಅನ್ನೋದ್ರಿಂದ ನಮ್ಮ ಹೀರೋಯಿನ್ ಅವನನ್ನ ಅಕ್ಸೆಪ್ಟ್ ಮಾಡ್ಕೋತಾಳೆ. ಆವಾಗ ಸಾವುಕಾರ ಏನನ್ನ ಹೇಳ್ತಾನೆ ಅಂದ್ರೆ, ಇನ್ನ ಸ್ವಲ್ಪ ಹೊತ್ತಲ್ಲಿ ನಿನ್ನ ಹಳೆ ಮನೆಯನ್ನ ನಾನು ತಗೋಬಿಡ್ತೀನಿ. ಆ ರೀತಿ ತಗೊಂಡಿದ್ದ ತಕ್ಷಣ ನಿನ್ನ ಹೆಸರು ನನ್ನ ಹೆಸರು ಇಬ್ಬರ ಹೆಸರನ್ನು ಆ ಮನೆ ಮುಂದೆ ಹಾಕ್ಬೇಕು. ಅದಕ್ಕಾಗಿ ಸ್ವಲ್ಪ ಹಣ ಖರ್ಚು ಮಾಡ್ಬೇಕಾಗಿದೆ. ಆದ್ರೆ ಚಿಕ್ಕ ಅಮೌಂಟ್ ಹಣವನ್ನೆಲ್ಲ ನಾನು ಕೈಯಲ್ಲಿ ಮಡಿಕೊಳ್ಳಲ್ಲ. ಸೊ ನಿನ್ನ ಹತ್ರ ಹಣ ಇದೆಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ನನ್ನ ಹತ್ರ ಹಣ ಇದೆ ಅಂತ ATM ಇಂದ ತುಂಬಾ ಹಣವನ್ನ ತಗೊಂಡು ಅವನ ಕೈಗೆ ಕೊಡ್ತಾಳೆ. ಆ ಸಾವುಕಾರ ಹಣವನ್ನೆಲ್ಲ ತಗೊಂಡಾದ ಮೇಲೆ, ಸರಿ ಇಲ್ಲೇ ಇರು, ನಾನು ಹೋಗಿ ನೀರಿನ ಬಾಟ್ಲ್ ಅನ್ನ ತಗೊಂಡು ಬರ್ತೀನಿ, ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾವನೆ. ಆಮೇಲೆ ಸ್ವಲ್ಪ ಹೊತ್ತು ಆದ ಮೇಲೆನೆ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವನು ಸಾವುಕಾರ ಅಲ್ಲ, ಅವನು ಒಬ್ಬ ಕೇಡಿ ಫ್ರಾಡ್ ಅಂತ. ಸೊ ನಮ್ಮ ಹೀರೋಯಿನ್ ಹತ್ರ ಇರ್ತಾ ಇದ್ದ ಸ್ವಲ್ಪ ಹಣವನ್ನು ಅವಳನ್ನ ಏಮಾರಿಸಿ ತಗೊಂಡು ಓಡಿ ಹೋಗ್ಬಿಟ್ಟಿದ್ದಾನೆ ಆ ಫ್ರಾಡ್. ಸೊ ಅದ್ರ ಬಗ್ಗೆ ಬೇಜಾರಾಗಿ ನಮ್ಮ ಹೀರೋಯಿನ್ ಫೀಲ್ ಮಾಡ್ತಾ ಇರ್ತಾಳೆ. ಪೊಲೀಸ್ ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಆ ATM ಮುಂದೆನೆ ಕೂತಿರ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ, ಅವನು ಕೆಲಸ ಮಾಡ್ತಾ ಇರುವ ಆಫೀಸ್ ಅಲ್ಲಿ ರೆಸ್ಟ್ ರೂಮ್ ಅಲ್ಲಿ ಕೂತು ಚೆನ್ನಾಗಿ ಎಣ್ಣೆ ಹೊಡಿತಾ ಇರ್ತಾನೆ. ಆವಾಗ ಬಾತ್ರೂಮ್ ಒಳಗಡೆ ಆ ಕಂಪನಿಯ ಓನರ್ ಮತ್ತೆ ಅವರ ಕೆಳಗಡೆ ಕೆಲಸ ಮಾಡ್ತಾ ಇರುವ ಮ್ಯಾನೇಜರ್ ಮತ್ತೆ ಇನ್ನೊಬ್ಬ ಅಂತ ಮೂವರು ಒಳಗಡೆ ಬರ್ತಾರೆ. ಆ ರೀತಿ ಬಂದಾಗ ಕಂಪನಿ ಓನರ್ ಏನನ್ನ ಹೇಳ್ತಾರೆ ಅಂದ್ರೆ, ನಾವು ಬೇಗನೆ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಬೇಕು, ನನ್ನ ಹತ್ರ ತುಂಬಾನೇ ಐಡಿಯಾಸ್ ಗಳು ಇರ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವರು ಆ ರೀತಿ ಹೋದ ಮೇಲೆ ಆ ಮ್ಯಾನೇಜರ್ ಇನ್ನೊಬ್ಬನ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ, ನಾವು ಈ ಓನರ್ ಅನ್ನ ಹೇಗಾದ್ರೂ ಏಮಾರಿಸಿ ಅವರ ಆಸ್ತಿ ಪಾಸ್ತಿ ಎಲ್ಲವನ್ನು ಕಿತ್ಕೋಬಿಡ್ಬೇಕು, ಆಮೇಲೆ ಬ್ಯಾಂಕ್ ಅಲ್ಲಿ ಇವರನ್ನ ತಗ್ಲಾಕ್ಸ್ಬಿಡ್ಬೇಕು ಅಂತ ಅದು ಇದು ಅಂತ ಇವನ ಪ್ಲಾನ್ ಎಲ್ಲವನ್ನೂ ಅಲ್ಲಿರುವ ಇನ್ನೊಬ್ಬನ ಹತ್ರ ಶೇರ್ ಮಾಡಿ ಹೇಳ್ಕೊತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ಹೀರೋ ಅಲ್ಲಿರುವ ಬಾತ್ರೂಮ್ ಟಾಯ್ಲೆಟ್ ಒಳಗಡೆ ತಾನೇ ಇರ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋ ಗೊತ್ತಿಲ್ಲದೆ ಏನನ್ನು ಕೆಳಗಡೆ ಬಿಳಿಸ್ಕೋಬೇಕಾದ್ರೆ ಆ ಸದನ ಕೇಳಿದ ಮ್ಯಾನೇಜರ್ಗೆ ಇನ್ನ ಇಲ್ಲಿ ಒಬ್ಬರು ಯಾರೋ ಇರ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಯಾರು ಅಂತ ಕೆಳಗಡೆ ಬಗ್ಗಿ ನೋಡಿ ನಮ್ಮ ಹೀರೋವನ ಕಾಲನ್ನ ಹಿಡಿದು ಹೊರಗಡೆ ಎಳಿತಾನೆ. ಆಮೇಲೆ ನಮ್ಮ ಹೀರೋವನ್ನ ನೋಡಿದ ಮೇಲೆ, ಓ ನೀನೇನೆ ಒಳಗಡೆ ಇರ್ತಾ ಇದೆಯಾ, ನೀನೇ ಯಾವ್ದೋ ಬಿಸ್ನೆಸ್ ಮಾಡ್ಬೇಕು ಅಂತ ಹಣ ಕೇಳ್ತಾ ಇದ್ದೆ ಅಲ್ವಾ, ನಾನು ಬೇಕಾದ್ರೆ ನಿನಗೆ ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ಅರೇಂಜ್ ಮಾಡಿ ಕೊಡಿಸ್ತೀನಿ. ಆದ್ರೆ ಇಲ್ಲಿ ನಾವು ಮಾತಾಡ್ತಾ ಇದ್ದಿದ್ದ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು, ನೀನು ಕೇಳಿಸ್ಕೊಂಡಿದ್ದ ವಿಷಯ ಹೊರಗಡೆ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ಅಷ್ಟೇ ಅನ್ನೋ ರೀತಿ ಅದು ಇದು ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋ ಇಲ್ಲ ಇಲ್ಲ ನಾನು ಬೇಕಾದ್ರೆ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ ಅನ್ನೋ ರೀತಿ ಹೇಳ್ಬಿಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆ ಮ್ಯಾನೇಜರ್ ಮತ್ತೆ ನಮ್ಮ ಹೀರೋವನ್ನ ಆಫೀಸ್ ರೂಮಿಗೆ ಕರೀತಾನೆ. ಆ ರೀತಿ ಕರೆಸ್ಬಿಟ್ಟು, ನಿನಗೆ ಯಾಕೆ ನಾನು ಲೋನ್ ಅನ್ನ ಕೊಡಿಸ್ಬೇಕು, ಏನೇ ನೀನು ನಾನು ಮಾತಾಡಿದ್ದು ಎಲ್ಲವನ್ನು ಕೇಳಿಸ್ಕೊಂಡ್ರು ಕೂಡ ನಿನ್ನ ಹತ್ರ ಒಂದು ಪ್ರೂಫ್ ಇಲ್ವಲ್ಲ, ಯಾವುದೇ ರೀತಿಯ ಎವಿಡೆನ್ಸ್ ಇಲ್ವಲ್ಲ, ಅದು ಮಾತ್ರ ಇಲ್ಲ, ನಾನು ನಿನ್ನನ್ನ ಕೆಲಸ ಬಿಟ್ಟು ತೆಗೆದು ಬಿಡ್ತಾ ಇದ್ದೀನಿ, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗ್ಬಿಡು ಹೊರಗಡೆ ಅಂತ ಹೇಳ್ಬೇಕಾದ್ರೆ, ಆವಾಗ ನಮ್ಮ ಹೀರೋ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ, ಸರ್ ಅದ್ರ ಬಗ್ಗೆ ನಾನು ಯಾರ ಹತ್ರನೂ ಹೊರಗಡೆ ಹೇಳಲ್ಲ ಸರ್, ನನ್ನನ್ನ ಮಾತ್ರ ಕೆಲಸವನ್ನ ಬಿಟ್ಟು ತೆಗೆದು ಬಿಡಬೇಡಿ ಅನ್ನೋ ರೀತಿ ಹೇಳಿ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ. ಆದ್ರೂ ಆ ಮ್ಯಾನೇಜರ್ ಕೇಳೋ ರೀತಿ ಇಲ್ಲ, ನಮ್ಮ ಹೀರೋವನ್ನ ಕೆಲಸ ಬಿಟ್ಟು ತೆಗೆದು ಕಳಿಸ್ಬಿಡ್ತಾನೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ. ಅವಳು ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ರೀತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೇನೆ ಆ ಅಂಗಡಿಗೆ ನಮ್ಮ ಹೀರೋಯಿನ್ ಅವಳ ಚಿಕ್ಕ ವಯಸ್ಸಿನ ಬೆಸ್ಟ್ ಫ್ರೆಂಡ್ ಬರ್ತಾಳೆ. ಸೊ ತುಂಬಾ ವರ್ಷಗಳನ್ನ ಬಿಟ್ಟು ಇಬ್ಬರು ಮೀಟ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಅದ್ರಲ್ಲೂ ಆ ಫ್ರೆಂಡ್ ಹುಡುಗಿ ಒಬ್ಬ ದೊಡ್ಡ ಸಾವುಕಾರನನ್ನ ಮದುವೆ ಆಗಿದ್ದಾಳೆ ಅನ್ಸುತ್ತೆ. ಅದ್ರ ಬಗ್ಗೆ ನಮ್ಮ ಹೀರೋಯಿನ್ ಹತ್ರ ಹೇಳ್ಕೋಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋಯಿನ್ವೆ, ನನ್ನ ಹಸ್ಬೆಂಡ್ ಕೂಡ ಒಬ್ಬರು ದೊಡ್ಡ ಸಾವುಕಾರರೇ, ಯಾವಾಗ್ಲೂ ಅವರು ತುಂಬಾನೇ ಬ್ಯುಸಿ ಆಗಿರ್ತಾರೆ ಅಂತ ಸುಳ್ಳು ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಆ ಫ್ರೆಂಡ್ ಹುಡುಗಿ, ಸರಿ ಹಾಗಾದ್ರೆ ಇವತ್ತು ರಾತ್ರಿ ನಿನ್ನ ಹಸ್ಬೆಂಡ್ ಅನ್ನ ಕರ್ಕೊಂಡು ಡಿನ್ನರ್ ಗೆ ಹೋಟೆಲ್ಗೆ ಬಂದ್ಬಿಡಿ, ನಾನು ನನ್ನ ಹಸ್ಬೆಂಡ್ ಅನ್ನ ಕರ್ಕೊಂಡು ಬರ್ತೀನಿ ಅಂತ ಒಂದು ಅಡ್ರೆಸ್ ಅನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಸೊ ಇವಾಗ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಸುಳ್ಳನ ಬೇರೆ ಹೇಳ್ಬಿಟ್ಟಿದ್ದಾಳೆ. ಅದನ್ನ ಹೇಗೆ ನಾವು ಮೇಂಟೈನ್ ಮಾಡ್ತೀವಿ ಅಂತ ಏನುವೆ ಗೊತ್ತಾಗದೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇರ್ತಾಳೆ. ಆ ರೀತಿ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಕೊನೆಗೆ ಅವಳಿಗೆ ಒಂದು ಐಡಿಯಾ ಬರುತ್ತೆ. ನಮ್ಮ ಹೀರೋವನ್ನೇ ಇವಳ ಹಸ್ಬೆಂಡ್ ಆಗಿ ತೋರಿಸಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ನಾಟಕ ಮಾಡ್ಬಿಡೋಣ ಅಂತ ಡಿಸಿಷನ್ ಮಾಡ್ಕೋತಾಳೆ. ತಕ್ಷಣ ಏನನ್ನ ಮಾಡ್ತಾಳೆ ಅಂದ್ರೆ, ಬಾಡಿಗೆಗೆ ಈ ಕೋಟ್ ಅನ್ನೆಲ್ಲ ತಗೊಂಡು ಬಂದು ನಮ್ಮ ಹೀರೋಗೆ ಹಾಕ್ಸಿ ಅವನನ್ನ ನೋಡೋದಕ್ಕೇನೆ ತುಂಬಾ ಸಾವುಕಾರನ ರೀತಿ ಚೇಂಜ್ ಮಾಡಿ ಬಿಡ್ತಾಳೆ. ಆಮೇಲೆ ಆ ಫ್ರೆಂಡ್ ಹುಡುಗಿ ಹೇಳಿದ ಹೋಟೆಲ್ಗೆ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು, ಇವರೇನೇ ನನ್ನ ಹಸ್ಬೆಂಡ್ ಅಂತ ಅವಳ ಫ್ರೆಂಡಿಗೂ ಅವಳ ಫ್ರೆಂಡಿನ ಹಸ್ಬೆಂಡ್ಗೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾಳೆ ನಮ್ಮ ಹೀರೋಯಿನ್.
ದಿನ. ಸೊ ಹೀಗೆ ಎಲ್ಲವೇ ಸ್ವಲ್ಪ ಹೊತ್ತು ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಆದ್ರೆ ಊಟ ಮಾಡುವ ಟೈಮ್ ಬಂದಿದ ತಕ್ಷಣ ನಮ್ಮ ಹೀರೋ ಅಲ್ಲಿರುವ ಊಟ ಎಲ್ಲವನ್ನು ಸ್ಪೀಡ್ ಆಗಿ ತಿನ್ನೋದಕ್ಕೆ ಶುರು ಮಾಡ್ತಾವನೆ. ಆಮೇಲೆ ಸ್ವಲ್ಪ ಹೊತ್ತು ಅವನ ಕೋಟ್ ಅನ್ನ ಬಿಚ್ಚಿ ಮಡಗ್ತಾವನೆ. ಆವಾಗ ಕೋಟ್ ಅನ್ನ ನೋಟ್ ಮಾಡ್ಬೇಕಾದ್ರೆ ಬಾಡಿಗೆಗೆ ಸಿಗುತ್ತೆ ಅಂತ ಒಂದು ಸ್ಟಿಕ್ಕರ್ ಅಂಟಿರುತ್ತೆ. ಇದನ್ನೆಲ್ಲ ಆ ಫ್ರೆಂಡ್ ಹುಡುಗಿನೂ ಅವಳ ಹಸ್ಬೆಂಡ್ ನೋಡ್ಬಿಡ್ತಾರೆ. ಆದ್ರೆ ಇದು ಗೊತ್ತಾಗದೆ ನಮ್ಮ ಹೀರೋ ನಾನು ಒಂದು ದೊಡ್ಡ ಕಂಪನಿಯನ್ನ ಮಡಗಿದ್ದೀನಿ, ತುಂಬಾನೇ ಬ್ಯುಸಿ ಆಗಿರ್ತೀನಿ ಯಾವಾಗ್ಲೂ ಅನ್ನೋ ತರ ಆ ಫ್ರೆಂಡ್ ಹುಡುಗಿ ಹತ್ರನೂ ಅವಳ ಹಸ್ಬೆಂಡ್ ಹತ್ರನೂ ಕತೆ ಹೊಡಿತಾ ಇರ್ತಾವನೆ. ಅವರಿಬ್ಬರು ಇದನ್ನೆಲ್ಲ ಕೇಳಿಸ್ಕೊಂಡು ಅವರ ಮನಸ್ಸೊಳಗಡೆನೆ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿರುವ ಒಂದು ಫೇಕ್ ಡೈಮಂಡ್ ರಿಂಗ್ ಅನ್ನ ತೋರಿಸಿ ಈ ಡೈಮಂಡ್ ತುಂಬಾನೇ ಕಾಸ್ಟ್ಲಿ, ಲಾಟ್ಸ್ ಆಫ್ ಕ್ರೋರ್ಸ್ ಆಗುತ್ತೆ ಅಂತ ಹೇಳಿ ಸೀನ್ ಹಾಕ್ತಾ ಇರ್ತಾಳೆ. ಆವಾಗ ಸಡನ್ ಆಗಿ ಆ ಫೇಕ್ ಡೈಮಂಡ್ ಆ ರಿಂಗ್ ಇಂದ ಬಿಚ್ಕೊಂಡು ಹೋಗಿ ಅಲ್ಲಿರುವ ಬೆಂಕಿ ಪಕ್ಕದಲ್ಲಿ ಬಿದ್ದೋಗುತ್ತೆ. ಆದ್ರಿಂದ ಆ ಫೇಕ್ ಡೈಮಂಡ್ ಅಲ್ಲೇ ಮೆಲ್ಟ್ ಆಗ್ಬಿಡುತ್ತೆ. ಇದನ್ನೆಲ್ಲ ನೋಡಿದ ಆ ಫ್ರೆಂಡ್ ಹುಡುಗಿನ ಅವಳ ಹಸ್ಬೆಂಡ್ ನೋಡಿ ನಗಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ತುಂಬಾನೇ ಅವಮಾನ ಆಗ್ಬಿಡುತ್ತೆ. ಶೇಮ್ ಆಗೋಯ್ತು. ಆಮೇಲೆ ಮನೆಗೆ ಬಂದಿದ ತಕ್ಷಣ ಹೀರೋ ಹತ್ರ ತುಂಬಾನೇ ಶೇಮ್ ಆಗೋಯ್ತು, ಅವಮಾನ ಆಗೋಯ್ತು ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ಆವಾಗ ಅದೇ ಸಮಯದಲ್ಲಿ ಟಿವಿಯಲ್ಲಿ ಯಾವುದೋ ಒಂದು ಲಾಟರಿ ಟಿಕೆಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಅನ್ನ ಹಾಕ್ತಾ ಇರ್ತಾರೆ. ಸೊ ಇದನ್ನ ಇಬ್ಬರು ನೋಡಿದ ತಕ್ಷಣ ನಾವು ಹಾಗಾದ್ರೆ ಲಾಟರಿ ಟಿಕೆಟ್ ಅನ್ನ ತಗೊಂಡು ಸಾವುಕಾರರಾಗ್ಬಿಡ್ಬೇಕು ಅಂತ ಪ್ಲಾನ್ ಅನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಏನನ್ನ ಮಾಡ್ತಾರೆ ಅಂದ್ರೆ ಫಾಸ್ಟ್ ಅಲ್ಲಿ ಯಾವ ಲಾಟರಿ ಟಿಕೆಟ್ ನಂಬರ್ಸ್ ಎಲ್ಲ ವಿನ್ ಮಾಡ್ತೋ ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಹೀರೋವನ ಟೈಮ್ ಲೈನ್ ಆದ 1999 ಗೆ ಹೋಗಿ ಯಾವ ಟಿಕೆಟ್ಸ್ ಗೆಲ್ಲುತ್ತೋ ಅಂತಹ ಟಿಕೆಟ್ಸ್ ಅನ್ನ ತಗೋತಾರೆ. ಸೊ ಇವ್ರುಗಳಿಗೆ ಇವರೇನೆ ಗೆಲ್ತಾರೆ ಅನ್ನೋ ವಿಷಯ ಗೊತ್ತಾಗ್ಬಿಡ್ತಲ್ವಾ, ಆದ್ರಿಂದ ತುಂಬಾನೇ ಖುಷಿಯಾಗಿರ್ತಾರೆ, ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇರ್ತಾರೆ, ಭಯಂಕರವಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆವಾಗ ಹೀರೋಯಿನ್ ನಮ್ಮ ಹೀರೋವನ್ನ ಅವಳ ಟೈಮ್ ಲೈನ್ ಒಳಗಡೆ ಕರ್ಕೊಂಡು ಹೋಗಿ ಗೇಮ್ಸ್ ಎಲ್ಲ ಆಟ ಆಡ್ತಾರೆ. ಒಂದು ರೆಸ್ಟೋರೆಂಟ್ ಗೆ ಹೋಗಿ ಸಿಕ್ಕಾಪಟ್ಟೆ ಎಣ್ಣೆ ಹೊಡಿತಾ ಇರ್ತಾರೆ. ಆವಾಗ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಹುಡುಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಡ್ರಿಂಕ್ಸ್ ಮಾಡಿದಕ್ಕಾದ ಹಣವನ್ನ ಕೊಡಿ ಅಂತ ಬಂದು ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ನನ್ನ ಹತ್ರ ಹಣ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ, ನೀವು ಬೇಕಾಗಿದ್ರೆ ನನ್ನ ಪರ್ಸನ್ನ ಮಾಡಿಕೊಳ್ಳಿ, ಇದು ನಾರ್ಮಲ್ ಆದ ಪರ್ಸ್ ಅಲ್ಲ, ಇಲ್ಲ ಇದು ತುಂಬಾನೇ ಕಾಸ್ಟ್ಲಿ ಆದ ಪರ್ಸ್, ನಾಳೆ ನಾನು ಮತ್ತೆ ಬಂದು ಹಣವನ್ನ ಕೊಟ್ಬಿಟ್ಟು ನನ್ನ ಪರ್ಸನ್ನ ರಿಟರ್ನ್ ತಗೋತೀನಿ ಅಂತ ಹೇಳಿ ಆ ಹುಡುಗನ ಹತ್ರ ಅವಳ ಪರ್ಸನ್ನ ಕೊಟ್ಬಿಟ್ಟು ಪ್ರಾಮಿಸ್ ಮಾಡ್ತಾಳೆ. ಹಾಗೆ ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಾದ ಮೇಲೆ ಈ ಲಾಟರಿ ಟಿಕೆಟಿನ ರಿಸಲ್ಟ್ ಏನಾಗಿ ಬರ್ಬೋದು ಅಂತ ತುಂಬಾನೇ ಕ್ಯೂರಿಯಸ್ ಆಗಿ ನೋಡ್ತಾ ಇರ್ತಾರೆ. ಸೊ ಅವರುಗಳು ಅನ್ಕೊಂಡಿದ್ದ ಹಾಗೆ ಅವರ ಟಿಕೆಟ್ ಏನೇ ವಿನ್ ಮಾಡುತ್ತೆ. ಆದ್ರಿಂದ ನಮ್ಮ ಹುಡುಗರು ತುಂಬಾನೇ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವಾಗ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಆ ಲಾಟರಿ ಟಿಕೆಟ್ ಅಲ್ಲಿ ಇರುವ ನಂಬರ್ಸ್ ಎಲ್ಲ ಹಾಗೆ ಆಟೋಮೆಟಿಕ್ ಮಾಯವಾಗಿ ಬಿಡುತ್ತೆ. ಆದ್ರಿಂದ ಇಬ್ಬರು ತುಂಬಾನೇ ಬೇಜಾರಾಗ್ಬಿಡ್ತಾರೆ, ಸಪ್ಪಿಗೆ ಬರ್ತಾರೆ ಮನೆಗೆ. ಆವಾಗ್ಲೇನೆ ಇವರಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ ಖಂಡಿತ ಇವರ ಫ್ಯೂಚರ್ ಅನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕೆ ಆಗಲ್ಲ ಅಂತ. ಆವಾಗ ತಕ್ಷಣ ನಮ್ಮ ಹೀರೋಯಿನ್ ನಿನ್ನೆ ಹೋಗಿದ್ದ ರೆಸ್ಟೋರೆಂಟ್ ಗೆ ಹೋಗಿ ಅವಳ ಪರ್ಸನ್ನ ತಗೊಂಡು ಬಂದ್ಬಿಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಹಣವನ್ನ ಕೊಡದೆ ರಿಟರ್ನ್ ಪರ್ಸನ್ನ ಕೊಡಲ್ಲ ಅಂತ ಅಲ್ಲಿ ಕೆಲಸ ಮಾಡ್ತಾ ಇರುವ ಹುಡುಗ ಹೇಳ್ಬಿಟ್ಟು ಪರ್ಸನ್ನ ತಗೊಂಡು ಒಳಗಡೆ ಹೋಗ್ಬಿಡ್ತಾನೆ. ಆದ್ರಿಂದ ಹೀರೋಯಿನ್ ಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಹೋಗೋ ದಾರಿಯಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಧ್ಯ ದೊಡ್ಡ ಜಗಳನೇ ಆಗುತ್ತೆ. ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಮಾಡ್ಕೋತಾರೆ. ಆ ರೀತಿ ಜಗಳ ಮಾಡ್ತಾನೆ ಇರ್ಬೇಕಾದ್ರೇನೆ ಆವಾಗ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅಲ್ಲಿ ನಮ್ಮ ಹೀರೋವನ ಫೇಸ್ ಅನ್ನ ತೋರಿಸ್ತಾ ಇದ್ದಾರೆ. ಸೊ ಇದು ಯಾರು ಅಂದ್ರೆ 2018ರಲ್ಲಿ ಇರ್ತಾ ಇರುವ ನಮ್ಮ ಫ್ಯೂಚರ್ ಹೀರೋ. ಸೊ ಫ್ಯೂಚರ್ ಅಲ್ಲಿ ನಮ್ಮ ಹೀರೋ ದೊಡ್ಡ ಸಾಹುಕಾರನಾಗಿ ಚೇಂಜ್ ಆಗಿದ್ದಾನೆ. ಇವಾಗ ಕೂಡ ಮೀಡಿಯಾಗೆ ಯಾವುದೋ ಒಂದು ಇಂಟರ್ವ್ಯೂ ಅನ್ನು ಕೊಡೋಕೆ ಬಂದಿದ್ದಾರೆ ಅನ್ಸುತ್ತೆ. ಆದ್ರೆ ಅದಕ್ಕೆ ಕೂಡ ಅವರಿಗೆ ಸರಿಯಾಗಿ ಟೈಮ್ ಇಲ್ಲ. ಅಷ್ಟು ದೊಡ್ಡ ರಿಚ್ ಮ್ಯಾನ್ ಆಗಿ ಇರ್ತಾ ಇದ್ದಾನೆ ನಮ್ಮ ಫ್ಯೂಚರ್ ಹೀರೋ. ಇದನ್ನೆಲ್ಲ ನಮ್ಮ ಪಾಸ್ಟ್ ಹೀರೋ ನೋಡಿ ನಾನು ಫ್ಯೂಚರ್ ಅಲ್ಲಿ ಈ ರೀತಿ ಇರ್ತಾ ಇದ್ದೀನ, ಇಷ್ಟು ದೊಡ್ಡ ಸಾಹುಕಾರ ಆಗ್ಬಿಟ್ಟಿದ್ದೀನ ಅಂತ ಭಯಂಕರವಾಗಿ ಶಾಕ್ ಆಗಿ ಬಾಯನ್ನ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅನ್ನ. ಆಮೇಲೆ ಏನನ್ನ ಮಾಡ್ತಾರೆ ಅಂದ್ರೆ ಇಬ್ಬರುವೆ ಸೇರ್ಕೊಂಡು ಫ್ಯೂಚರ್ ಹೀರೋ ಒಂದು ಮೀಡಿಯಾದಲ್ಲಿ ಇಂಟರ್ವ್ಯೂ ಅನ್ನು ಕೊಡ್ತಾ ಇದ್ದಾರೆ ಅಲ್ವಾ, ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ಹೀರೋ ಆ ಫ್ಯೂಚರ್ ಹೀರೋ ಹತ್ರ ಬರ್ಬೇಕಾದ್ರೆ ಆ ಜಾಗದಲ್ಲಿ ಭೂಕಂಪ ಆಗೋ ರೀತಿ ಆಗುತ್ತೆ. ಆದ್ರಿಂದ ಆ ಕಾನ್ಫರೆನ್ಸ್ ಮೀಟಿಂಗ್ ಅಲ್ಲಿಗೇನೆ ಕ್ಯಾನ್ಸಲ್ ಆಗುತ್ತೆ. ಆ ಸಮಯದಲ್ಲಿ ಆ ಫ್ಯೂಚರ್ ಅಲ್ಲಿ ಇರುವ ಹೀರೋಗೆ ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡಿದ್ದು, ಲಾಟರಿ ಟಿಕೆಟ್ ಅನ್ನ ತಗೊಂಡಿದ್ದು ಅಂತಹ ಕೆಲವೊಂದು ವಿಷಯಗಳೆಲ್ಲ ಫ್ಲಾಶ್ ಆಗುತ್ತೆ ಅವನ ಮೈಂಡ್ ಒಳಗಡೆ. ಇನ್ನೊಂದು ಕಡೆ ಈ ಸೈಡ್ ಅಲ್ಲಿ ನಮ್ಮ ಪಾಸ್ಟ್ ಹೀರೋ ಕೈಯಲ್ಲಿ ಏಟಾಗಿ ಗಾಯವಾದ್ರೆ ಈ ಕಡೆ ಇಲ್ಲಿ ಫ್ಯೂಚರ್ ಹೀರೋ ಅವನ ಕೈಯಲ್ಲಿ ಹೊಸದಾಗಿ ಒಂದು ಮಾರ್ಕ್ ಉಂಟಾಗುತ್ತೆ. ಸೊ ಇದರಿಂದ ಏನು ನಮಗೆ ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ ಅಂದ್ರೆ ಪಾಸ್ಟ್ ಅಲ್ಲಿ ನಮ್ಮ ಹೀರೋ ಏನನ್ನೇ ಮಾಡಿದ್ರು ಅದು ಫ್ಯೂಚರ್ ಅಲ್ಲಿ ಇರುವ ಹೀರೋವನ್ನ ಅಫೆಕ್ಟ್ ಮಾಡುತ್ತೆ. ಅದು ಮಾತ್ರ ಇಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅನ್ನ ತೋರಿಸಿರ್ತಾರೆ ಅಲ್ವಾ, ಸೈಂಟಿಸ್ಟ್ ಜೊತೆ ಮಾತಾಡ್ತಾ ಇದ್ದವರು, ಅದೇ ಅವರ ಮುಖವನ್ನ ಕೂಡ ನಮಗೆ ತೋರಿಸಿರಲ್ವಲ್ಲ, ಅದು ಬೇರೆ ಯಾರು ಇಲ್ಲ ನಮ್ಮ ಫ್ಯೂಚರ್ ಹೀರೋನೇ. ಅದು ಮಾತ್ರ ಇಲ್ಲ, ಅವನ ಜೊತೆಗೇನೆ ಒಬ್ಬ ಸೈಂಟಿಸ್ಟ್ ಅನ್ನ ಕೂಡ ತೋರಿಸಿರ್ತಾರೆ ಅಲ್ವಾ, ಅವರು ಬೇರೆ ಯಾರು ಇಲ್ಲ ನಮ್ಮ 1999 ಹೀರೋ. ಅವನ ಟೈಮ್ ಲೈನ್ ಅಲ್ಲಿ ಒಬ್ಬ ಇರ್ತಾ ಇದ್ದ ಅಲ್ವಾ ಮ್ಯಾನೇಜರ್, ನಮ್ಮ ಹೀರೋವನ್ನ ಕೂಡ ಕೆಲಸ ಬಿಟ್ಟು ತೆಗೆದು ಹೊರಗಡೆ ಕಳಿಸ್ಬಿಟ್ನಲ್ಲ, ಅವನೇನೆ ಇವಾಗ ಫ್ಯೂಚರ್ ಅಲ್ಲಿ ಸೈಂಟಿಸ್ಟ್ ಆಗಿರೋದು. ಸೊ ಆ ಸೈಂಟಿಸ್ಟ್ ಇವಾಗ ಫ್ಯೂಚರ್
ಹೀರೋ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ಈ ರೀತಿ ಪಾಸ್ಟ್ ಹೀರೋ ಅವನ ಟೈಮ್ ಲೈನ್ ಅಲ್ಲಿ ಅವನು ನಿಯತಾಗಿ ಇರೋದನ್ನ ಬಿಟ್ಬಿಟ್ಟು ಅವನು 2018 ಫ್ಯೂಚರ್ ಗೆ ಬಂದು ಹೀರೋನ್ ಜೊತೆ ಸೇರ್ಕೊಂಡು ತಿರುಗಾಡ್ತಾ ಇದ್ದಾನೆ. ಆದ್ರಿಂದ ಹೊಸ ಹೊಸ ಮೆಮೊರೀಸ್ ಎಲ್ಲ ನಿಮ್ಮ ಬ್ರೈನ್ ಗೆ ಬರುತ್ತೆ. ಇದರಿಂದ ಫ್ಯೂಚರ್ ಅಲ್ಲಿ ಇರುವ ನಿಮಗೇನೆ ಅದು ತುಂಬಾನೇ ಅಪಾಯ, ಅದು ನಿಮ್ಮ ಫ್ಯೂಚರ್ ಅನ್ನೇ ಅಫೆಕ್ಟ್ ಮಾಡ್ತಾ ಇದೆ ಅನ್ನೋ ತರ ಹೇಳ್ತಾ ಇರ್ತಾರೆ. ಹಾಗೆ ಕಟ್ ಮಾಡಿದ್ರೆ ನಮ್ಮ ಪಾಸ್ಟ್ ಹೀರೋವನ್ನೇ ತೋರಿಸ್ತಾರೆ. ಅವನು ಏನನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವನನ್ನ ಕೆಲಸ ಬಿಟ್ಟು ತೆಗ್ದನಲ್ವಾ ಮ್ಯಾನೇಜರು, ಅವನ ಹತ್ರನೇ ಹೋಗಿ ನೀವು ನನ್ನನ್ನ ಕೆಲಸ ಬಿಟ್ಟು ತೆಗಿತಾ ಇದ್ದೀರಾ, ಅದೆಲ್ಲ ಬೇಕಾಗಿಲ್ಲ, ನಾನೇ ಕೆಲಸವನ್ನ ಬಿಟ್ಟು ಹೋಗ್ತೀನಿ, ತಗೊಳ್ಳಿ ಲೆಟರ್ ಅಂತ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಟ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಕೆಲಸ ಮಾಡ್ತಾ ಇರುವ ಜಾಗಕ್ಕೆ ಫ್ಯೂಚರ್ ಹೀರೋ ಬರ್ತಾವನೆ. ಆಮೇಲೆ ನಮ್ಮ ಹೀರೋಯಿನ್ ಜೊತೆ ಚೆನ್ನಾಗಿ ಮಾತಾಡಿಬಿಟ್ಟು ಅವಳನ್ನ ಡೇಟಿಂಗ್ ಕರ್ಕೊಂಡು ಹೋಗ್ತಾನೆ ಹೊರಗಡೆ. ಸೊ ಇಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ಗೆ ಹೀರೋ ಜೊತೆ ಖುಷಿಯಾಗಿ ಇರೋ ರೀತಿ ಈ ಫ್ಯೂಚರ್ ಹೀರೋ ಜೊತೆ ಇರೋಕೆ ಆಗ್ತಾ ಇಲ್ಲ. ಏನೇ ಆ ಫ್ಯೂಚರ್ ಹೀರೋ ಒಂದು ಕಾಸ್ಟ್ಲಿ ಆದ ರೆಸ್ಟೋರೆಂಟ್ ಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಹೋದ್ರು ಕೂಡ ನಮ್ಮ ಹೀರೋಯಿನ್ಗೆ ಏನೋ ಒಂದು ಮಿಸ್ ಆಗ್ತಾ ಇರೋ ರೀತಿನೇ ಫೀಲ್ ಆಗ್ತಾ ಇರುತ್ತೆ. ಸೊ ಆವತ್ತು ರಾತ್ರಿ ಕೊನೆಯದಾಗಿ ನಮ್ಮ ಫ್ಯೂಚರ್ ಹೀರೋ ಮತ್ತೆ ಹೀರೋಯಿನ್ ಒಂದು ಕಾಸ್ಟ್ಲಿ ಆದ ರೆಸ್ಟೋರೆಂಟ್ ಅಲ್ಲಿ ಕೂತು ಡಿನ್ನರ್ ಅನ್ನ ಮಾಡ್ತಾ ಇರ್ತಾರೆ. ಆವಾಗ ಫ್ಯೂಚರ್ ಹೀರೋ ನಮ್ಮ ಹೀರೋಯಿನ್ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ನೀನು 1990ರಲ್ಲಿ ಇರುವ ಪಾಸ್ಟ್ ಹೀರೋ ಜೊತೆ ಇರ್ತಾ ಇರುವ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಸೊ ಇನ್ ಮುಂದೆ ನೀನು ನನ್ನ ಹಳೆ ಕ್ಯಾರೆಕ್ಟರ್ ಜೊತೆ ಇರೋದು ಬೇಡ, ಅದರಿಂದ ನನ್ನ ಫ್ಯೂಚರ್ ಎಫೆಕ್ಟ್ ಆಗುತ್ತೆ. ನಾನೊಂದು ಗೋಲ್ ಅನ್ನ ಸೆಟ್ ಮಾಡಿ ಓಡೋಗ್ತಾ ಇದ್ದೀನಿ, ಅದರಲ್ಲಿ ನಿನ್ನಿಂದ ಯಾವುದೇ ತರ ಪ್ರಾಬ್ಲಮ್ ಆಗಬಾರ್ದು. ನಿನಗೇನು ನಿನ್ನ ಚಿಕ್ಕ ವಯಸ್ಸಿನಲ್ಲಿ ನೀನು ಮಾರಿದ ಮನೆಯನ್ನ ಇವಾಗ ತಗೋಬೇಕು ಅಷ್ಟೇ ತಾನೇ, ಅದನ್ನ ನಾನೇ ತಕೊಡ್ತೀನಿ, ಆದ್ರೆ ನೀನು ಅದರ ಬದಲು ಪಾಸ್ಟ್ ಹೀರೋವನ್ನ ಬಿಟ್ಟು ದೂರ ಆಗ್ಬೇಕು ಅನ್ನೋ ತರ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಬೇರೆ ದಾರಿನೇ ಇಲ್ಲದೆ ಸರಿ ಅಂತ ಒಪ್ಕೋತಾಳೆ. ಆದ್ರೆ ಮನೆಯನ್ನ ತಗೋಬೇಕು ಅನ್ನೋದೆಲ್ಲ ನಮ್ಮ ಹೀರೋಯಿನ್ ಅವಳ ಆಸೆ, ಅದೆಲ್ಲ ಅವಳಿಗೆ ಇಷ್ಟ. ಈ ರೀತಿ ಮಾಡಿದ್ರೇನೆ ಹೀರೋವನ್ನ ಬಿಟ್ಟು ದೂರ ಆದ್ರೇನೆ ಹೀರೋ ಅವನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಆ ಒಂದು ರೀಸನ್ ಗಾಗಿ ಅವನನ್ನ ಬಿಟ್ಟು ದೂರ ಆಗೋದಕ್ಕೆ ಒಪ್ಕೋತಾ ಇದ್ದಾಳೆ ನಮ್ಮ ಹೀರೋಯಿನ್. ಸೊ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾರೆ ಅಂದ್ರೆ ಅವರು ಮನೆಗೆ ಬಂದಿದ ತಕ್ಷಣ ನಮ್ಮ ಹೀರೋ ಹತ್ರ ನಾನು ಈ ಅಪಾರ್ಟ್ಮೆಂಟ್ ಅನ್ನ ವೆಕೇಟ್ ಮಾಡಿ ಹೋಗ್ತಾ ಇದ್ದೀನಿ, ಯಾಕೆಂದ್ರೆ ನನಗೆ ಬೇರೆ ಒಂದು ಜಾಗದಲ್ಲಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ, ಸೊ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ, ಆದ್ರಿಂದ ನಾಳೆನೆ ಅಪಾರ್ಟ್ಮೆಂಟ್ ಅನ್ನ ವೆಕೇಟ್ ಮಾಡಿ ಹೊರಡ್ತೀನಿ ಅನ್ನೋ ತರ ಹೇಳ್ಬಿಟ್ಟು ಅದೇ ತರಾನೇ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ನಮ್ಮ ಹೀರೋಯಿನ್ ಅವರ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಹೊರಡ್ತಾರೆ. ಆದ್ರೆ ನಮ್ಮ ಹೀರೋವನ್ನ ಬಿಟ್ಟು ದೂರ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಹತ್ಕೊಂಡೇ ಹೋಗ್ತಾ ಇರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಅವರ ಟೈಮ್ ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಅವರ ಮನೆ ಡೋರ್ ಅನ್ನ ಸರಿಯಾಗಿ ಕ್ಲೋಸ್ ಮಾಡದೆ ಹೋಗಿರ್ತಾರೆ. ಇದನ್ನ ನಮ್ಮ ಹೀರೋ ನೋಟ್ ಮಾಡ್ಕೋತಾನೆ. ಆದ್ರಿಂದ ನಮ್ಮ ಹೀರೋ ಕೈಯಲ್ಲಿ ಈಸಿಯಾಗಿ ನಮ್ಮ ಹೀರೋಯಿನ್ ಅವಳ ಟೈಮ್ ಲೈನ್ ಒಳಗಡೆ ಹೋಗಿದ್ದು ಬರಬಹುದು. ನಮ್ಮ ಹೀರೋಯಿನ್ ಅವಳ ಹೆಲ್ಪ್ ಇಲ್ಲದೇನೆ ಅವಳ ಟೈಮ್ ಲೈನ್ ಒಳಗಡೆ ನಮ್ಮ ಹೀರೋ ಈಸಿಯಾಗಿ ಟ್ರಾವೆಲ್ ಮಾಡೋಕೆ ಆಗುತ್ತೆ. ಇನ್ನೊಂದು ಕಡೆ ನಮ್ಮ ಹೀರೋ ಅವನ ಟೈಮ್ ಲೈನ್ ಅಲ್ಲಿ ಅವನ ಕಂಪನಿಯ ಓನರ್ ಇದ್ದಾರೆ ಅಲ್ಲ, ಅವರ ಆಫೀಸ್ ಅಲ್ಲಿ ಕೂತು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಮ್ಯಾನೇಜರ್ ನಮ್ಮ ಓನರ್ ನ ಅಟ್ಯಾಕ್ ಮಾಡಿ ಬಿಡ್ತಾನೆ. ಆದ್ರಿಂದ ಆ ಓನರ್ ಅನ್ಕಾನ್ಶಿಯಸ್ ಸ್ಟೇಜ್ ಗೆ ಹೋಗ್ಬಿಡ್ತಾರೆ. ಆ ರೀತಿ ಓನರ್ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡಿ ಮ್ಯಾನೇಜರ್ ಕೂಡ ಹೆದರ್ಕೋತಾನೆ. ಸೊ ತಕ್ಷಣ ಓನರ್ ಗೆ ತುಂಬಾನೇ ಡ್ರಿಂಕ್ಸ್ ಅನ್ನು ಕುಡಿಸ್ತಾನೆ. ಯಾಕೆ ಅಂದ್ರೆ ಈ ಮ್ಯಾನೇಜರ್ ಅವನ ಪ್ಲಾನ್ ಏನು ಅಂದ್ರೆ ಈ ಓನರ್ ಅವರಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ಅವರನ್ನ ಸಾಯಿಸಬೇಕು, ಆದ್ರೆ ಅದನ್ನ ನೋಡೋದಕ್ಕೆ ಆಕ್ಸಿಡೆಂಟ್ ರೀತಿ ಕಾಣ್ಬೇಕು. ಸೊ ಅದೇನೆ ಇವನ ಪ್ಲಾನ್. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅವಳ ಟೈಮ್ ಲೈನ್ ಅಲ್ಲಿ ತೋರಿಸ್ತಾರೆ. ನಮ್ಮ ಹೀರೋಯಿನ್ ತುಂಬಾ ವರ್ಷಗಳ ನಂತರ ಅವಳು ಚಿಕ್ಕ ವಯಸ್ಸಿನಲ್ಲಿ ಬದುಕ್ತಾ ಇದ್ದ ಜೀವನ ಮಾಡ್ತಾ ಇದ್ದ ಅವಳ ಸ್ವಂತ ಮನೆಗೆ ಬರ್ತಾಳೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಒಂದು ರೆಸ್ಟೋರೆಂಟ್ ಅಲ್ಲಿ ಅವಳ ಪರ್ಸನ್ ಕೊಟ್ಟಿರ್ತಾಳೆ ಅಲ್ವಾ, ಆ ಕಾಸ್ಟ್ಲಿ ಪರ್ಸನ್ ಫ್ಯೂಚರ್ ಹೀರೋ ಆ ರೆಸ್ಟೋರೆಂಟ್ ಗೆ ಹೋಗಿ ತಗೊಂಡು ಅದನ್ನ ಇವಾಗ ತಂದು ನಮ್ಮ ಹೀರೋಯಿನ್ ಕೈಗೆ ಕೊಡ್ತಾನೆ. ಆದ್ರೆ ಆ ಸಮಯದಲ್ಲೇ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ನೋಟ್ ಮಾಡ್ತಾಳೆ. ಅದು ಏನು ಅಂದ್ರೆ ಫ್ಯೂಚರ್ ಹೀರೋ ಹಾಕೊಂಡಿರುವ ಕೋರ್ಟ್ ಅಲ್ಲಿ ಬಾಡಿಗೆಗೆ ಸಿಗುತ್ತೆ ಅನ್ನುವ ಸ್ಟಿಕ್ಕರ್ ಅಂಟಿರುತ್ತೆ. ಇದನ್ನ ನೋಡಿದ ತಕ್ಷಣ ಇವಾಗ ಇಲ್ಲಿಗೆ ಬಂದಿರೋದು ಫ್ಯೂಚರ್ ಹೀರೋ ಇಲ್ಲ, ನಮ್ಮ ಪಾಸ್ಟ್ ಹೀರೋನೇ ಅಂತ ನಮ್ಮ ಹೀರೋಯಿನ್ ಗೆ ಗೊತ್ತಾಗಿದ್ದ ತಕ್ಷಣ ಹತ್ಕೊಂಡು ನಮ್ಮ ಹೀರೋವನ್ನ ತಪ್ಕೋತಾಳೆ. ಆದ್ರಿಂದ ಇಬ್ಬರು ಹಾಗೆ ಕಿಸ್ ಮಾಡ್ಕೋತಾರೆ. ಆವಾಗ ನಮ್ಮ ಹೀರೋಯಿನ್ ನಾವಿಬ್ಬರು ದೂರ ಆಗೋದೇ ನಿನ್ನ ಫ್ಯೂಚರ್ ಗೆ ಒಳ್ಳೇದು, ಸೊ ಇನ್ ಮುಂದೆ ನೀನು ನನ್ನನ್ನು ನೋಡೋಕೆ ಬರಬಾರ್ದು ಅಂತ ಹೇಳಿ ನಮ್ಮ ಹೀರೋವನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಸೊ ಇಬ್ಬರಿಗೆ ತುಂಬಾನೇ ಅಳ್ತಾರೆ. ಯಾಕೆಂದ್ರೆ ಇನ್ ಮುಂದೆ ಅವರ ಲೈಫ್ ಅಲ್ಲಿ ಮತ್ತೆ ಇವರಿಬ್ಬರು ಮೀಟ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಲ್ಲ. ಆದ್ರಿಂದ ಆಮೇಲೆ ನಮ್ಮ ಹೀರೋ ತುಂಬಾನೇ ಸಪ್ಪಿಗೆ ಅವನ ಅಪಾರ್ಟ್ಮೆಂಟ್ ಗೆ ಬರ್ಬೇಕಾದ್ರೆ ನಮ್ಮ ಹೀರೋ ಅವನ ಮೊಬೈಲ್ ಫೋನ್ ಗೆ ಆ ಖತರ್ನಾಕ್ ಮ್ಯಾನೇಜರ್ ಇದ್ದಾನೆ ಅಲ್ವಾ, ಈ ರೀತಿ ಅರ್ಜೆಂಟ್ ಆಗಿ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಹತ್ರ ಬಾ ಅಂತ ಮೆಸೇಜ್ ಮಾಡಿರ್ತಾನೆ. ನಮ್ಮ ಹೀರೋನು ನಾವು ಕೆಲಸವನ್ನ ಬಿಟ್ಬಿಟ್ಟಿದೀವಲ್ಲ, ಆಮೇಲೆ ಏನಕ್ಕೆ ನಮ್ಮನ್ನ ಕರಿತಾ ಇದ್ದಾರೆ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ನಮ್ಮ ಹೀರೋಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಅದೇ ತರ ಬ್ರಿಡ್ಜ್ ಗೆ ಬರ್ತಾನೆ. ಆಕ್ಚುಲಿ ಆ ಮ್ಯಾನೇಜರ್ ನಮ್ಮ ಹೀರೋವನ್ನ ಏನಕ್ಕಾಗಿ ಬಾ ಅಂತ ಕರೆದಿದ್ದಾನೆ ಅಂದ್ರೆ ಆ ಓನರ್ ಇದ್ದಾರೆ ಅಲ್ಲ ಅವರನ್ನ ಸಾಯಿಸ್ಬೇಕಂತೆ, ಆದ್ರೆ ಅದನ್ನ ನೋಡೋದಕ್ಕೆ ಆಕ್ಸಿಡೆಂಟ್ ರೀತಿ ಕಾಣ್ಬೇಕಂತೆ. ಅದಕ್ಕಾಗಿ ನಮ್ಮ ಹೀರೋ ಹತ್ರ ಹೆಲ್ಪ್ ಕೇಳ್ತಾನೆ. ಆದ್ರೆ ಇದು ಒಂದು ಚೂರುವೆ ನಮ್ಮ ಹೀರೋಗೆ ಇಷ್ಟ ಆಗ್ತಾ ಇಲ್ಲ. ಸರ್ ಈ ರೀತಿ ಎಲ್ಲ ಮಾಡಬೇಡಿ ಸರ್, ಇದು ತುಂಬಾನೇ ದೊಡ್ಡ ತಪ್ಪು ಅಂತ ಹೇಳಿ ಆ ಮ್ಯಾನೇಜರ್ ಅನ್ನ ಎಷ್ಟೋ ತಡೆಯೋದಕ್ಕೆ ಟ್ರೈ ಮಾಡ್ತಾನೆ ಹೀರೋ. ಆದ್ರೆ ಆ ಮ್ಯಾನೇಜರ್ ಕೇಳೋ ರೀತಿ ಇಲ್ಲ. ಸೊ ಇಂತಹ ಸಮಯದಲ್ಲಿ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ ಫ್ಯೂಚರ್ ಅಲ್ಲಿ ಆ ಫ್ಯೂಚರ್ ಹೀರೋನು ಈ
ಮ್ಯಾನೇಜರ್ ಒಟ್ಟಿಗೆ ತಾನೇ ಇರ್ತಾ ಇದ್ದಾರೆ. ಅಂದ್ರೆ ಈ ಮ್ಯಾನೇಜರ್ ಸೈಂಟಿಸ್ಟ್ ಆಗಿ ನಮ್ಮ ಹೀರೋ ಜೊತೆಗೆ ತಾನೇ ಇರ್ತಾ ಇದ್ದಾನೆ ಫ್ಯೂಚರ್ ಅಲ್ಲಿ. ಇಬ್ಬರುವೆ ಒಟ್ಟಿಗೆನೆ ಇರ್ತಾರೆ, ಇಬ್ಬರುವೆ ದೊಡ್ಡ ಸಾಹುಕಾರರಾಗಿ ಇರ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ ಇದಕ್ಕೂ ಮುಂಚೆ ಪಾಸ್ಟ್ ಅಲ್ಲಿ ನಮ್ಮ ಹೀರೋ ಆ ಮ್ಯಾನೇಜರ್ ಜೊತೆಗೆ ಸೇರ್ಕೊಂಡು ಆ ಓನರ್ ಅನ್ನ ಕೊಂದಿರ್ತಾರೆ. ಆದ್ರಿಂದಾನೇ ನಮ್ಮ ಹೀರೋಗೆ ಆ ಮ್ಯಾನೇಜರಿಂಗ್ ಪೋಸ್ಟಿಂಗ್ ಸಿಕ್ಕಿರುತ್ತೆ. ಆಮೇಲೆ ದೊಡ್ಡ ಸಾಹುಕಾರನಾಗಿ ಬೆಳೆದಿರ್ತಾನೆ ನಮ್ಮ ಹೀರೋ. ಇದು ಇವಾಗ ನಮ್ಮ ಪಾಸ್ಟ್ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ಓನರ್ ಅವರ ಕಾರಲ್ಲಿರುವ ಕೀ ಚೈನ್ ಅನ್ನ ನೋಡ್ತಾನೆ ಹೀರೋ. ಅದನ್ನ ನೋಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಇನ್ನೊಂದು ವಿಷಯ ಕೂಡ ನೆನಪಾಗುತ್ತೆ. ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಮಡಿಕೋತಾ ಇರ್ತಿದ್ಲಲ್ವಾ ಒಂದು ಕಾರ್ ಕೀ ಚೈನ್. ನನಗೆ ಬೇಜಾರಾದಾಗ್ಲೆಲ್ಲ ನಮ್ಮ ತಂದೆಯವರ ಕೀ ಚೈನ್ ಅನ್ನ ನೋಡ್ತೀನಿ ಅಂತ. ಆ ಕೀ ಚೈನೇ ಅದು ಮಾತ್ರ ಇಲ್ಲ, ಓನರ್ ಅವರೇ ನಮ್ಮ ಹೀರೋಯಿನ್ ಅವರ ತಂದೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ನಮ್ಮ ಹೀರೋ ಕ್ಲಿಯರ್ ಆಗಿ ಒಂದು ಸ್ಟೇಜ್ ಗೆ ಬರ್ತಾನೆ. ಸೊ ಏನನ್ನ ಮಾಡ್ತಾನೆ ಅಂದ್ರೆ ನಾವು ಮಾಡಿದ ತಪ್ಪನ್ನ ನಾವೇ ಸರಿ ಮಾಡ್ಬೇಕು ಅಂತ ಆ ಮ್ಯಾನೇಜರ್ ಹತ್ರ ಇಂದ ಓನರ್ ಅನ್ನ ಕಾಪಾಡಿ ಬಿಡ್ತಾನೆ, ಅಂದ್ರೆ ನಮ್ಮ ಹೀರೋಯಿನ್ ಅವರ ತಂದೆಯನ್ನ. ಆದ್ರಿಂದ ಏನಾಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ಇರುವ ಹೀರೋ ಹಾಗೆ ವ್ಯಾನಿಶ್ ಆಗ್ಬಿಡ್ತಾನೆ, ಮಾಯವಾಗ್ತಾನೆ. ನಮ್ಮ ಹೀರೋಯಿನ್ಗೂ ಅವರ ತಂದೆಯವರು ಜೀವಂತವಾಗಿ ಸಿಕ್ಬಿಡ್ತಾರೆ. ಆದ್ರಿಂದ ನಮ್ಮ ಹೀರೋಯಿನ್ ಚಿಕ್ಕ ವಯಸ್ಸಿನಿಂದ ಅವರ ತಂದೆ ಜೊತೆಗೇನೆ ಚೆನ್ನಾಗಿ ಬೆಳೀತಾಳೆ. ಸೊ ಈ ರೀತಿ ಪಾಸ್ಟ್ ಅಲ್ಲಿ ಒಂದು ವಿಷಯವನ್ನ ಚೇಂಜ್ ಮಾಡಿದ್ರಿಂದ ಹಾಗೆ ಎಲ್ಲವೇ ಚೇಂಜ್ ಆಗ್ತಾ ಇರುತ್ತೆ. ಇದನ್ನ ನಮ್ಮ ಹೀರೋ ನೋಡಿದ ತಕ್ಷಣ ಹೀರೋಯಿನ್ ಅನ್ನ ಹೇಗಾದ್ರೂ ನೋಡ್ಬಿಡ್ಬೇಕು ಅಂತ ಸ್ಪೀಡ್ ಆಗಿ ಓಡಿ ಬರ್ತಾನೆ ಅವಳನ್ನ ನೋಡೋಕೆ. ಅದೇ ತರ ನಮ್ಮ ಹೀರೋ ಆ ಅಪಾರ್ಟ್ಮೆಂಟ್ ಹತ್ರ ಬರ್ಬೇಕಾದ್ರೆ ಹೀರೋಯಿನ್ ಹೀರೋವನ್ನ ನೋಡೋಕೆ ಓಡಿ ಬರ್ತಾಳೆ. ಆದ್ರೆ ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ನಿಧಾನಕ್ಕೆ ಮಾಯವಾಗ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಹತ್ರ ಇನ್ನ ಸ್ವಲ್ಪ ಹೊತ್ತಲ್ಲಿ ನೀನು ಮಾಯವಾಗ್ಬಿಡ್ತೀಯ, ಅದು ಮಾತ್ರ ಇಲ್ಲ ನೀನು ಇವಾಗ ಪಾಸ್ಟ್ ಅಲ್ಲಿ ಇರ್ತೀಯ, ಆದ್ರಿಂದ ನಿನಗೆ ನನ್ನನ್ನ ಒಂದು ಚೂರು ಗೊತ್ತೇ ಇರಲ್ಲ. ಆದ್ರೆ ನನಗೆ ನಿನ್ನನ್ನ ಚೆನ್ನಾಗಿ ಗೊತ್ತಿದೆ. ಏನು ನನಗಿಂತ ಒಂದು 7-8 ವರ್ಷ ಏಜ್ ಅಲ್ಲಿ ವಯಸ್ಸು ಕಡಿಮೆ ಇರ್ತೀಯ, ಆದ್ರೆ ನಿನಗಾಗಿ ನಾನು ಯಾವಾಗ್ಲೂ ವೆಯ್ಟ್ ಮಾಡ್ತಾನೆ ಇರ್ತೀನಿ, ನಿನ್ನನ್ನ ಖಂಡಿತ ಯಾವತ್ತೂ ನಾನು ಬಿಟ್ಕೊಡಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ ಇರ್ಬೇಕಾದ್ರೆ ಹಾಗೆ ನಮ್ಮ ಹೀರೋಯಿನ್ ಮಾಯವಾಗ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಇವಾಗ 8 ವರ್ಷಗಳ ನಂತರ ನಮ್ಮ ಹೀರೋ ರೋಡ್ ಸೈಡ್ ಅಲ್ಲಿ ನಿಂತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಇಷ್ಟವಾದ ಮ್ಯೂಸಿಕ್ ಒಂದು ಜಾಗದಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಸೊ ಆ ಹಾಡಿನ ಸದ್ದನ್ನ ಕೇಳಿದ ನಮ್ಮ ಹೀರೋ ಆ ಸದ್ದು ಎಲ್ಲಿಂದ ಬರ್ತಾ ಇದೆಯೋ ಆ ಕಡೆಗೆ ಹೋಗ್ತಾ ಇರ್ತಾನೆ. ಅದೇ ತರ ಆ ಹಾಡಿನ ಸದ್ದನ್ನ ಕೇಳಿ ನಮ್ಮ ಹೀರೋಯಿನ್ ಕೂಡ ಆ ಜಾಗಕ್ಕೆ ಬರ್ತಾಳೆ. ಅಂದ್ರೆ 1999ರಲ್ಲಿ ಚಿಕ್ಕ ಹುಡುಗಿಯಾಗಿ ಇದ್ದ ನಮ್ಮ ಹೀರೋಯಿನ್ ಇವಾಗ 2010ರಲ್ಲಿ ದೊಡ್ಡ ಹುಡುಗಿಯಾಗಿ ಬಂದಿದ್ದಾಳೆ. ಸೊ ನಮ್ಮ ಹೀರೋಯಿನ್ ಆ ಹಾಡಿನ ಸದ್ದನ್ನ ಕೇಳಿ ಹತ್ರ ಬರ್ತಾಳೆ. ಇದನ್ನ ನಮ್ಮ ಹೀರೋ ನೋಡಿದ ತಕ್ಷಣ ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಹಾಗೆ ಶಾಕಿಂಗ್ ಆಗಿ ಅವಳ ಹತ್ರ ಬರ್ತಾನೆ. ಆ ರೀತಿ ಹೀರೋ ಹತ್ರ ಬರ್ತಾ ಇರೋದನ್ನ ನೋಡಿದ ತಕ್ಷಣ ಹೀರೋಯಿನ್ ಅವನಿಗೆ ಸರಿಯಾದ ಜಾಗಕ್ಕೆ ಒದ್ದು ಬಿಡ್ತಾಳೆ. ಆ ರೀತಿ ಅವನಿಗೆ ಒದ್ಬಿಟ್ಟು ನೀನೇನು ಕಲ್ಲನ, ಏನಕ್ಕಾಗಿ ನನ್ನನ್ನು ನೋಡಿ ನನ್ನ ಹತ್ರನೇ ಬರ್ತಾ ಇದೆಯಾ ನೀನು ಅಂತ ಹೇಳಿ ಹೆದರಿಸಿ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಮತ್ತೆ ಈ ಪ್ರೀತಿ ಜಗಳದಿಂದಾನೇ ಸೃಷ್ಟಿಯಾಗ್ಬೇಕಾ ಅನ್ನೋ ತರ ಯೋಚನೆ ಮಾಡಿ ಹೀರೋಯಿನ್ ಅವಳ ಮುಖವನ್ನ ನೋಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಮೂವಿ ಹೇಗಿತ್ತು? ಖಂಡಿತ ತುಂಬಾನೇ ಡಿಫ್ರೆಂಟ್ ಆಗಿ ಇರ್ತಾ ಇತ್ತು ಅಲ್ವಾ? ಸೊ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಮೂವಿ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.